ಹಾಯ್, ನಮಸ್ತೆ ಎಲ್ಲರಿಗೂ. ಸೊ ಇವಾಗ ಒಂದು ಕಿಡ್ಸ್ ಗೌನ್ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಸ್ಯಾರಿಯಿಂದ ಕನ್ವರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಅ ಸ್ಯಾರಿ, ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಪ್ಲೀಟೆಡ್ ಗೌನ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಸೀಮ್ಲೆಸ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ಫಸ್ಟು ಯೋಗ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ರೆಡಿ ಮಾಡ್ತಾ ಇರೋದು 7 to 8 ಇಯರ್ಸಿಗೆ ಬರುತ್ತೆ ಮೆಷರ್ಮೆಂಟ್ಸು. ಸೊ 10.5 ಪ್ಲಸ್ 1 ತೊಗೊಳ್ತಾ ಇದ್ದೀನಿ. 11.5 ಯೋಗ್ ಪಾರ್ಟ್ ಲೆಂತು. ಶೋಲ್ಡರ್ ಬಂದು 10 ಡಿವೈಡೆಡ್ ಬೈ 2 5 ತೊಗೊಳ್ತಾ ಇದ್ದೀನಿ. ಸೊ ಶೋಲ್ಡರ್ ಏನಿದೆ ಸೇಮ್ ಆ್ಯಸ್ ಇಟ್ ಈಸ್ ಅಮೋಲ್ ಡೆಪ್ತ್ ತೊಗೊಳ್ತಾ ಇದ್ದೀನಿ ಚೆಸ್ಟ್ ಲೈನಿಗೆ. ಸೊ ಚೆಸ್ಟ್ ಲೈನಲ್ಲಿ 4.5ಗೆ ಮಾರ್ಕ್ ಮಾಡ್ತೀನಿ. ಸೊ ಫಸ್ಟ್ ಇದು ಶೋಲ್ಡರು 5 ತೊಗೊಂಡೆ, ಆರ್ಮ್ ಡೆಪ್ತ್ 5 ತೊಗೊಂಡೆ. ಸೊ ಇಲ್ಲಿಗೊಂದು ಲೈನ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆಸ್ಟ್ ಲೈನ್ ಆಗಿರುತ್ತೆ. ಸೊ ಇಲ್ಲಿ ಇವಾಗ 1/2 ಇಂಚು ಸ್ಟಿಚಿಂಗಿಗೆ ಬಿಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಚೆಸ್ಟ್ ಲೈನಲ್ಲಿ ಮೇಲ್ಗಡೆ 5 ತೊಗೊಂಡಿದ್ದೆ. ಸೊ 4.5 ತೊಗೊಳ್ತೀನಿ. 0.5 ಇಂಚಸ್ ಕಡಿಮೆ ತೊಗೊಳ್ತೀನಿ. ಈ ಥರ ಕ್ರಾಸಾಗಿ ಲೈನ್ ಮಾಡಿಕೊಂಡು ಇದರದ್ದು ಮಿಡ್ ಪಾಯಿಂಟ್ ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಚೆಸ್ಟ್ ಬಂದು 26 ಪ್ಲಸ್ 2 ಇಂಚಸ್ ಈಸ್ ಅಂತ ತೊಗೊಂಡಿದ್ದೀನಿ. ಅಂದರೆ 28 ಡಿವೈಡೆಡ್ ಬೈ 4 ತೊಗೊಂಡಿದ್ದೀನಿ. 7 1 ಇಂಚು ಸ್ಟಿಚಿಂಗಿಗೆ ಅಂತ ಮಾರ್ಜಿನ್ ಅಂತ ತೊಗೊಂಡಿದ್ದೀನಿ. ಓಕೆನಾ, ಸೀಮ್ ಅಲೈನ್ಸ್. ಸೊ ವೇಸ್ಟ್ ಬಂದು ನೀವು ನೋಡ್ಕೊಳ್ಳಿ, 24 ಬೇಕಂದರೆ 24 ತೊಗೊಳ್ಳಿ. ಇಲ್ಲಾಂದರೆ 7 ತೊಗೊಂಡಿದ್ದಲ್ಲ ನಾನು ಮೇಲ್ಗಡೆ ಚೆಸ್ಟು 0.5 ಇಂಚಸ್ ಕಡಿಮೆ ತೊಗೊಂಡು 6.5 ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಏನು ಡಾಟ್ ಕೊಡ್ತಾ ಇಲ್ಲ. ನೀವು ಡಾಟ್ ಬೇಕಾದರೆ 1 ಇಂಚ್ ಕೊಡ್ಬೋದು. ಸೊ ಅದಾದಮೇಲೆ 1 ಇಂಚಸ್ ಸೀಮ್ ಅಲೈನ್ಸ್ ಆ್ಯಸ್ ಇಟ್ ಈಸ್ ನಾನು ಮೇಲ್ಗಡೆ ಏನು ಕೊಟ್ಟಿದ್ದೆ ಅಷ್ಟನ್ನೇ ಇಲ್ಲೂ ಕೂಡ ಕೊಟ್ಟಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಒಂದು 0.5 ಇಂಚಸ್ಸು ನಾನು ಅಪ್ ಕೊಡ್ತಾಯಿದ್ದೀನಿ. ಅಂದರೆ ಫ್ಯಾಬ್ರಿಕ್ಕು ನೀಟಾಗಿ ಕುತ್ಕೋಬೇಕಂತ. ಇಲ್ಲಾಂದರೆ ನಿಮಗೆ ಸೈಡಲ್ಲಿ ಶೇಪು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಸೊ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಮ್ ಕರ್ವಲ್ಲಿ ಸೊ ಈ ಥರ ಆರ್ಮ್ ಹೋಲ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮ್ ಕರ್ವಲ್ಲಿ ಆಮೇಲೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಆರ್ಮ್ ಹೋಲು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು 11.5 ಬಂದರೆ ಸಾಕಾಗತ್ತೆ 7 to 8 ಇಯರ್ಸಿಗೆ. ಸ್ವಲ್ಪ ಹೆಲ್ದಿಯಾಗಿದ್ದರೆ 12 ತನಕ ಸಾಕಾಗತ್ತೆ. ಓಕೆನಾ, ನಾನಿಲ್ಲಿ 12 ಕೊಟ್ಟಿದ್ದೀನಿ. ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ ಅಂತ. ನೀವು ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ರೆ ಸ್ವಲ್ಪ ಲೂಸ್ ಇಡ್ಬೋದು. ಸ್ಲೀವ್ಸ್ ಇಲ್ಲ, ಸ್ಲೀವ್ಲೆಸ್ ಬೇಕಂದರೆ ನೀವು ಒಂಚೂರು ಕಡಿಮೆ ಕೂಡ ಇಡ್ಬೋದು. ನನಗೆ ಸ್ಲೀವ್ಲೆಸ್ಸೇ ಮಾಡ್ತಾ ಇರೋದು, ಬಟ್ ಸ್ಟಿಲ್ ಸ್ವಲ್ಪ ಕಂಫರ್ಟೇಬಲ್ ಆಗಿರಲಿ ಅಂತ ಲೂಸಾಗೆ ಕೊಡ್ತಾಯಿದ್ದೀನಿ. ಈ ಥರ ಚೆಕ್ ಮಾಡಿಕೊಂಡು ನಿಮಗೆ ತುಂಬ ಜಾಸ್ತಿ ಬಂತಂದರೆ ನೀವು 0.5 ಇಂಚಸ್ಸು 1 ಇಂಚಸ್ ಅಷ್ಟು ಇದಾಯಿತು ಡಿಫ್ರೆನ್ಸ್ ಇತ್ತಂದರೆ ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಕಿಡ್ಸಿಗಾಗಿರೋದ್ರಿಂದ ಸ್ವಲ್ಪ ಲೂಸ್ ಇಟ್ಟರೆ ಒಳ್ಳೆಯದು. ಓಕೆ, ಇದಾದಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನಂದರೆ ಇದು ಎರಡು ಬ್ಯಾಕ್ ಮತ್ತು ಫ್ರಂಟ್ಗೆ ಸೇಮೇ ಬರುತ್ತೆ. ಬಟ್ ಬ್ಯಾಕಲ್ಲಿ ಜಿಪ್ ಅಟ್ಯಾಚ್ ಮಾಡೋದಾದರೆ ನೀವು 0.5 ಇಂಚಸ್ ಅಥವಾ 1 ಇಂಚಸ್ ಜಾಸ್ತಿ ಕೊಡಬೇಕಾಗತ್ತೆ. ನೀವು ಎಷ್ಟು ಕೊಟ್ಟಿದ್ದೀರಾ ಅಷ್ಟನ್ನೇ ಫೋಲ್ಡ್ ಮಾಡಬೇಕು ಜಿಪ್ ಅಟ್ಯಾಚ್ ಮಾಡಬೇಕಾದ್ರೆ. ನಾನಿಲ್ಲಿ 0.5 ಇಂಚಸ್ ಕೊಟ್ಟಿದ್ದೀನಿ. ನೆಕ್ ಡೆಪ್ತ್ ನಾನು ಬ್ಯಾಕಿಗೆ 2, ಫ್ರಂಟಿಗೆ 3.5 ಕೊಟ್ಟಿದ್ದೀನಿ. ಸೊ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಫಸ್ಟು ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ 1 ಇಂಚಸ್ ಮಾರ್ಜಿನ್ ಇಟ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀನಿ. ನೀವು ಬೇಕಾದರೆ ಫಸ್ಟೇ ಕೊಟ್ಬಿಟ್ಟು ಏನು 5 ಇಂಚಸ್ 0.5 ಇಂಚಸ್ ಅಥವಾ 1 ಇಂಚ್ ಏನು ಕೊಡ್ತೀರಿ
ಅದನ್ನು ಫಸ್ಟೇ ನೀವು ಇಟ್ಕೊಂಡು ಕೂಡ ಮಾಡ್ಬೋದು. ಈ ಥರ ಆದಮೇಲೆ ಕಟ್ಟಿಂಗ್ ಮಾಡಿ. ಸೊ ಬರೀ ನೀವು ಈ ಥರ ಒಂದು ಯೋಗ್ ಪಾರ್ಟ್ ಒಂದೇ ಮಾಡಿಕೊಂಡ್ರೂ ಕೂಡ ನೀವು ಇದಕ್ಕೆ ಪ್ಲೀಟೆಡೇ ಮಾಡಬೇಕಂತ ಏನಿಲ್ಲ. ನೀವು ಅಂಬ್ರೆಲಾದಲ್ಲಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಗ್ಯಾದರ್ಸ್ ಕೊಟ್ಟು ಕೂಡ ಮಾಡ್ಬೋದು. ಬೇರೆ ಕಾಟನ್ ಫ್ರಾಕ್ಸು ಆ ಥರದ್ದೆಲ್ಲ ಮಾಡೋದಾದರೆ, ಇಲ್ಲ ಪ್ಯಾನಲ್ ಇಟ್ಟು ಮಾಡೋದಾದ್ರೂ ಮಾಡ್ಬೋದು. ಈ ಥರ ಶೇಪ್ ಕೊಟ್ಟು ನೆಕ್ಕಲ್ಲಿ ಶೇಪ್ ಕೊಟ್ಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾಯಿದ್ರೆ ಬೇಕಾದರೆ ಒಂದು 1/4 ಇಂಚಸ್ಸು ಫ್ರಂಟ್ ಆಮೂಲ್ ಅಂತ ನೀವು ಕೊಡ್ಬೋದು. ಇದಾಯಿತು. ಸೊ ಇದನ್ನು ಈ ಥರ ಮೇನ್ ಫ್ಯಾಬ್ರಿಕಲ್ಲಿ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಸೊ ಆಮೇಲೆ ರೈಟ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ರೈಟ್ ಸೈಡ್ ಮೇನ್ ಫ್ಯಾಬ್ರಿಕ್ದು ರೈಟ್ ಸೈಡ್ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಬಿಟ್ಟು ಏನು ಕಟ್ ಮಾಡ್ಕೊಂಡಿದ್ದಾರೆ ಯೋಗ್ ಪಾರ್ಟ್ ಅದನ್ನು ಇಟ್ಬಿಟ್ಟು ಈ ಥರ ನೆಕ್ ಫಿನಿಶಿಂಗ್ ಮಾಡಿಕೊಂಡು ನೀವು ಟರ್ನ್ ಮಾಡಬೇಕು. ಸೊ ಇದು ನೀವು 1/4 ಇಂಚು ಮಾಡ್ಬೋದು, ಇಲ್ಲ ನೀವು 1/2 ಇಂಚ್ ಕೂಡ ಮಾಡ್ಕೋಬೋದು. ನೀವು ಫಸ್ಟಿಗೆ ಅದನ್ನು ಡಿಸೈಡ್ ಮಾಡಿಕೊಂಡ್ರೆ ನೀವು ಕಟ್ಟಿಂಗಲ್ಲೇ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬರೀ 1/4 ಇಂಚ್ ಕೊಟ್ಟಿದ್ದೀನಿ. ಸೊ ಈ ಥರ ಕಟ್ ಮಾಡಿಕೊಂಡು ಎಕ್ಸಸ್ ಫ್ಯಾಬ್ರಿಕ್ಕು ಇಲ್ಲ ನಾಚಸ್ ಕೊಟ್ಬಿಟ್ಟು ಒಂದು ಡಾಟ್ ಸ್ಟಿಚ್ ಹಾಕಿದರೆ ನೀಟಾಗಿ ಕುತ್ಕೊಳ್ಳುತ್ತೆ. ಡಾಟ್ ಸ್ಟಿಚ್ ಹಾಕಬೇಕಾದ್ರೆ ಲೈನಿಂಗ್ ನಾವೇನು ಒಳಗಡೆ ಸ್ಟಿಚಿಂಗ್ ಇದೆ ಅದೆಲ್ಲ ಲೈನಿಂಗ್ ಸೈಡ್ ಹೋಗೋ ಥರ ಹಾಕಬೇಕು, ಈ ಥರ. ಓಕೆ, ಸೊ ಇಲ್ಲಿ ಒಂದು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಬೇಕು ಲೈನಿಂಗ್ ಫ್ಯಾಬ್ರಿಕಲ್ಲಿ. ಸೊ ಇದೇ ಥರ ನೀವು ಬ್ಯಾಕ್ ಪಾರ್ಟನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದಾದಮೇಲೆ ನಾನಿಲ್ಲಿ ಸೀಮ್ಲೆಸ್ ಫಿನಿಶಿಂಗ್ ಕೊಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಎಲ್ಲ ಆ್ಯಸ್ ಇಟ್ ಈಸ್ ಎಷ್ಟು ಬೇಕೋ ಅಷ್ಟನ್ನೇ ಫ್ಯಾಬ್ರಿಕ್ನ ಇಟ್ಬಿಟ್ಟು ಉಳಿದಿದ್ದೆಲ್ಲ ಎಕ್ಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಹಾಗೇ ಅಟ್ಯಾಚ್ ಮಾಡೋದಾದರೆ ಕೂಡ ಮಾಡ್ಬೋದು, ಸ್ಟಿಚ್ ಹಾಕಿ ಇಟ್ಕೋಬೇಕಾಗತ್ತೆ ಅಷ್ಟೇ.
ಸೊ ಈ ಥರ ಎಕ್ಸಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಇಟ್ಬಿಟ್ಟು ಫ್ರಂಟ್ ಸೈಡು ಅಡಿಗಡೆ ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಈ ಥರ ಮೇನ್ ಫ್ಯಾಬ್ರಿಕ್ನ ಒಳಗಡೆ ತೊಗೊಂಡು ಈ 2 ಮೇನ್ ಫ್ಯಾಬ್ರಿಕ್ಕು ಈ ಕಡೆದಿದ್ದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ದಟ್ ಶೋಲ್ಡರ್ ಜಾಯ್ನಿಂಗು ಸೀಮ್ಲೆಸ್ ಆಗಿ ಬರುತ್ತೆ. ಸೊ ಈ ಥರ ನೋಡಿ. ಇವಾಗ ಈ ಥರ ಫಿನಿಶಿಂಗ್ ಬರೋಣ. ಸೊ ಇದೇ ಥರ ಈ ಕಡೆನೂ ಮಾಡ್ಕೋಬೇಕು. ಸ್ಲೀವ್ಸ್ ಸೈಡನ್ನು ನಾನು ಇದೇ ಥರನೇ ಫೋಲ್ಡ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಈ ಥರ ಇವಾಗ ಸೀಮ್ಲೆಸ್ ಫಿನಿಷಿಂಗಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಲೈನಿಂಗು ಇಲ್ಲಿ ಸ್ಕರ್ಟಿಗೆ ಫುಲ್ ಲೆಂತ್ ಎಷ್ಟು ಅಂತ ನೋಡಿಕೊಂಡು ಅದರಲ್ಲಿ ಯೋಗ್ ಪಾರ್ಟ್ನ ಮೈನಸ್ ಮಾಡ್ಕೊಳ್ಳಿ. ಆಮೇಲೆ ಏನು ಬರುತ್ತೆ ಅದು ಸ್ಕರ್ಟ್ ಲೆಂತ್ ಆಗಿರುತ್ತೆ. ಸೊ ಇಲ್ಲಿ ನಾನಿಲ್ಲಿ 29.5 ಇಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, ಇವಾಗ ಎಷ್ಟಿದೆ ವೇಸ್ಟ್ ಅಂತ ನೋಡಿಕೊಂಡು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದು ಲೈನಿಂಗಿಗೆ ಮಾತ್ರ. ಇದು ನಾನು ಎ ಲೈನಲ್ಲಿ ಲೈನಿಂಗ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಒಂದು 5-6 ಇಂಚಸ್ಸು ಜಾಸ್ತಿ ಕೆಳಗಡೆ ಕೊಡಬೇಕು. ಸೊ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕರ್ಟ್ನ ಲೈನಿಂಗ್ ಪೋರ್ಷನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆ್ಯಕ್ಚುಲಿ 1 ಇಂಚ್ ಎಕ್ಸ್ಟ್ರಾ ಬಿಡಬೇಕಿತ್ತು ಬ್ಯಾಕ್ ಪಾರ್ಟಿಗೆ, ಬಿಟ್ಟಿರಲಿಲ್ಲ. ನಾನು ಆಮೇಲೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕಟ್ ಮಾಡಬೇಕಾದ್ರೆ ಅದನ್ನು ನೋಡಿಕೊಂಡು ಕಟ್ ಮಾಡಿ, 1 ಇಂಚ್ ಅಥವಾ 1/2 ಇಂಚ್ ನೀವೇನು ಜಿಪ್ ಅಟ್ಯಾಚಿಂಗಿಗೆ ಇಟ್ಟಿದ್ದೀರಾ ಅದಕ್ಕೋಸ್ಕರ. ಯಾಕೆಂದರೆ ನಾನು ಇಲ್ಲಿ ಜಿಪ್ಪು ಯೋಕ್ಗಿಂತ ಜಾಸ್ತಿ ಕೊಡ್ತಾಯಿದ್ದೀನಿ. ನೀವು ಯೋಕಿಗೆ ಮಾತ್ರ ಕೊಡೋದಾದರೆ ಇಲ್ಲೇ ನೀವು ಚೇಂಜಸ್ ಮಾಡೋ ಅಗತ್ಯ ಇಲ್ಲ. ಏನು ಮಾರ್ಜಿನ್ ಬೇಕಾ ಅದು ಬಿಡೋ ಅಗತ್ಯ ಇಲ್ಲ. ಈ ಥರ ಓಕೆ. ಸೊ ನಾನಿಲ್ಲಿ ಬ್ಯಾಕ್ ಪಾರ್ಟಿಗೆ ಬೇರೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೊಂದು
ಸೊ ಇದು ಬಂದು ಲೈನಿಂಗ್ದಾಯಿತು. ಸೊ ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಪ್ಲೀಟೆಡ್ ಸ್ಕರ್ಟ್ಗೆ ಈ ಥರ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು 1.5 ಕೊಡ್ತಾಯಿದ್ರೆ ಇಂಟೇಕ್ ಕೂಡ ನಿಮ್ಮದು 1.5 ಡಬಲ್ ಆಗಿರುತ್ತೆ. ಸೊ 1.5 ನೀವು ಪ್ಲೀಟ್ ಬೇಕು ಮೇಲ್ಗಡೆ ಅಂತಂದರೆ ನಿಮಗೆ ಅದು ಒಳಗಡೆ 3 ಇಂಚಸ್ ಹೋಗಬೇಕಾಗತ್ತೆ. ಓಕೆ, ಸೊ ನಾನಿಲ್ಲಿ 1 ಇಂಚ್ ಕೊಡೋದ್ರಿಂದ 2 ಇಂಚು ಪ್ಲೀಟ್ ಇಂಟೇಕ್ ಆಗಿರುತ್ತೆ. ಎಷ್ಟು ಪ್ಲೀಟ್ಸ್ ಬೇಕು ಅದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಮೆಥಡ್ ಇದೆ, ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಈ ಥರ ಒಂದಿಷ್ಟು ರೆಡಿ ಮಾಡಿಕೊಂಡು, ನಿಮ್ಮ ಹತ್ರ ಜಾಸ್ತಿ ಫ್ಯಾಬ್ರಿಕ್ ಇತ್ತಂದರೆ ನೀವು ಅದನ್ನು ಮ್ಯಾಚ್ ಮಾಡಿಕೊಂಡು ನಿಮ್ಮ ಯೋಗ್ ಪಾರ್ಟ್ ಜೊತೆ ಏನು ಎಕ್ಸಸ್ ಇದೆ ನೀವು ಅದನ್ನು ಕಟ್ ಮಾಡಿ ತೆಗಿಬೋದು. ಬಟ್ ಇಲ್ಲಿ ಪಿನ್ ಮಾಡಿ ನೀವು ಐರನ್ ಮಾಡಿಕೊಂಡ್ರೆ ಫಸ್ಟಿಗೆ ನೀಟಾಗಿ ಬರುತ್ತೆ. ನಾನು ಬರೀ ಟಾಪಲ್ಲಿ ಮಾತ್ರ ಪಿನ್ ಮಾಡಿದ್ದೀನಿ. ಬಟ್ ನೀವು ಮಾಡಬೇಕಾದ್ರೆ ಮೇಲ್ಗಡೆನೂ ಒಂದು ಪಿನ್ ಮಾಡ್ಕೊಳ್ಳಿ, ಅದೇ ಥರ ಫೋಲ್ಡ್ ಮಾಡಿ ಕೆಳಗಡೆನೂ ಒಂದು ಪಿನ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಸೊ ದಟ್ ಅದು ನೀಟಾಗಿ ಪ್ರೆಸ್ ಆಗಿ ಕೂತಿರುತ್ತೆ. ಆವಾಗ ನಿಮಗೆ ಪ್ಲೀಟೆಡ್ ಸ್ಕರ್ಟು ಪೋರ್ಷನ್ನು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆ, ಐನಿಂಗ್ ಮಾಡಿದ್ರೇ ನೀಟಾಗಿ ಬರೋದು. ನೀವು ಆಮೇಲೆ ಐನಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಬರಲ್ಲ. ಓಕೆ, ಸೊ ಫಸ್ಟಿಗೆ ಮಾಡಿಬಿಟ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಅದನ್ನು ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಆಮೇಲೆ ಅದನ್ನು ಮೇನ್ ಫ್ಯಾಬ್ರಿಕ್ನ ನಾನು ಮೇನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ರೈಟ್ ಮೇಲೆ ರೈಟು ಮಾಡಿಬಿಟ್ಟು ಮಾಡಬೇಕು. ಲೈನಿಂಗ್ ಜೊತೆ ಅಟ್ಯಾಚ್ ಮಾಡ್ತೀನಿ. ಆವಾಗ ಎರಡೂ ಕೂಡ ಏನು ಸ್ಟಿಚಿಂಗಿಂದು 0.5 ಇಂಚಸ್ ಇರುತ್ತೆ ಅದೆಲ್ಲ ಒಳಗಡೆ ಹೋಗುತ್ತೆ. ಸೊ ದಟ್ ಯಾವುದು ಕೂಡ ಎಲ್ಲೂ ಕೂಡ ನಿಮಗೆ ಎಕ್ಸೆಸ್ ಫ್ಯಾಬ್ರಿಕ್ಕು ಕಾಣೋದಿಲ್ಲ, ಸ್ಟಿಚಸ್ ಕಾಣೋದಿಲ್ಲ, ಸೀಮ್ಲೆಸ್ ಫಿನಿಶಿಂಗ್ ಬರುತ್ತೆ. ಸೊ ಜಿಪ್ ಅಟ್ಯಾಚ್ ಮಾಡಬೇಕಾದ್ರೂ ನಾನು ಹಾಗೆ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ಸ್ಟಿಚಿಂಗ್ ಎಲ್ಲ ಮುಗಿದಿದೆ. ಫೈನಲ್ ತೋರಿಸ್ತೀನಿ. ಈ ಥರ ಬಂದಿದೆ ಡ್ರೆಸ್ಸು. ಸೊ ಐನಿಂಗ್ ಎಲ್ಲ ಮಾಡಿದರೆ ಇನ್ನೊಂಚೂರು ನೀಟಾಗಿ ಬರುತ್ತೆ. ಥ್ಯಾಂಕ್ ಯು.